ಒಬ್ಬ ಮಹಿಳೆ ಬಾತ್ರೂಮಲ್ಲಿ ಜಾರಿ ಬಿದ್ದು ಕೈಮೂಳೆ ಮುರಿಯಿತು. ಇಂಥ ನ್ಯೂಸನ್ನು ನೀವು ಹಲವು ಬಾರಿ ಕೇಳಿರ್ತೀರಾ. ಮಾನವನ ಶರೀರ ಮೂಳೆಗಳ ಮೇಲೆ ನಿಂತಿದೆ. ಮೂಳೆಗಳು ಮನುಷ್ಯನ ದೇಹಕ್ಕೆ ಆಕಾರವನ್ನು ಕೊಡುತ್ತವೆ. ಮೂಳೆಗಳ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಬೇಡ. ಯಾಕೆಂದರೆ ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ ಮೂಳೆಗಳು ದುರ್ಬಲವಾಗುವ ರಿಸ್ಕ್ ಇದ್ದೇ ಇರುತ್ತೆ. ಇತ್ತೀಚಿನ ಆಹಾರ ಕ್ರಮ ಹಾಗೂ ಜೀವನ ಶೈಲಿಯಿಂದಾಗಿ ಮೂಳೆಗಳು ಸಮಯಕ್ಕಿಂತ ಮೊದಲೇ ದುರ್ಬಲಗೊಳ್ಳುತ್ತವೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ಮೂಳೆಗಳ ಆರೋಗ್ಯವನ್ನು ಹಾಳು ಮಾಡುವಂತಹ 5 ಆಹಾರಗಳು ಮತ್ತು ಮೂಳೆಗಳ ಆರೋಗ್ಯವನ್ನು ಉತ್ತಮಗೊಳಿಸುವಂತಹ ಆಹಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ 40 ವರ್ಷ ವಯಸ್ಸಿನ ನಂತರ ಬೋನ್ ಡೆನ್ಸಿಟಿ ಕಡಿಮೆಯಾಗಲು ಆರಂಭವಾಗುತ್ತೆ. ಇದರಿಂದಾಗಿ ಮೂಳೆಗಳು ದುರ್ಬಲವಾಗಿ ಓಸ್ಟಿಯೋಪೊರೋಸಿಸ್ ಉಂಟಾಗತ್ತೆ. ಓಸ್ಟಿಯೋಪೊರೋಸಿಸ್ ಎಂದರೆ ಒಂದು ಕಂಡೀಷನ್. ಇಂಥ ಕಂಡೀಷನ್ ಅಲ್ಲಿ ಬೋನ್ ಡೆನ್ಸಿಟಿ ಕಡಿಮೆಯಾಗತ್ತೆ ಮತ್ತು ಮೂಳೆಗಳು ಸುಲಭವಾಗಿ, ಅಂದರೆ ಒಂದು ಸಣ್ಣ ಏಟಾದರೂ ಮುರಿಯುತ್ತವೆ. ಮಹಿಳೆಯರಲ್ಲಂತೂ ಪುರುಷರಿಗಿಂತ ಮೊದಲೇ ಮೂಳೆಗಳು ದುರ್ಬಲಗೊಳ್ಳಲು ಆರಂಭವಾಗತ್ತೆ. ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುವುದರಿಂದ ಬೋನ್ ಡೆನ್ಸಿಟಿ ಬಹಳ ಬೇಗ ಕಡಿಮೆಯಾಗತ್ತೆ. ಈಗ ಮೊದಲಿಗೆ ಮೂಳೆಗಳ ಆರೋಗ್ಯವನ್ನು ಹಾಳು ಮಾಡುವಂತಹ 5 ಆಹಾರಗಳ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲಿಗೆ ಬರುವುದೇ ಉಪ್ಪು. ಅಧಿಕ ಉಪ್ಪಿನ ಸೇವನೆ. ಉಪ್ಪು, ಇದನ್ನು ಸೋಡಿಯಂ ಕ್ಲೋರೈಡ್ ಅಂತಲೂ ಹೇಳ್ತಾರೆ. ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಅವಶ್ಯಕತೆ ಇರುತ್ತೆ. ಆದರೆ ನಾವು ಅವಶ್ಯಕ್ಕಿಂತ ಹೆಚ್ಚು ಸೋಡಿಯಂ ಸೇವಿಸಿದಾಗ ನಮ್ಮ ದೇಹ ನಾವು ಸೇವಿಸಿದ ಹೆಚ್ಚಿನ ಸೋಡಿಯಂ ಅನ್ನು ಮೂತ್ರದೊಂದಿಗೆ ಹೊರಹಾಕತ್ತೆ. ಹೀಗೆ ಸೋಡಿಯಂ ಅನ್ನು ಹೊರಹಾಕುವಾಗ ಅದರ ಜೊತೆಗೆ ಕ್ಯಾಲ್ಸಿಯಂ ಅನ್ನು ಹೊರಹಾಕತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಮೂಳೆಗಳು ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿವೆ. ಹಲವು ಅಧ್ಯಯನಗಳು ಹೇಳುವ ಪ್ರಕಾರ ಅಧಿಕ ಉಪ್ಪಿನ ಸೇವನೆಯಿಂದಾಗಿ ಮೂಳೆಗಳು ದುರ್ಬಲಗೊಳ್ಳುವುದಲ್ಲದೆ ಓಸ್ಟಿಯೋಪೊರೋಸಿಸ್ ಉಂಟಾಗತ್ತೆ. ನಿಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕಾದರೆ, ನಿಮಗೆ ಜಾಯಿಂಟ್ಸ್ ಪೇನ್, ಬೆನ್ನು ನೋವಿನಂತಹ ಸಮಸ್ಯೆಗಳಿದ್ದರೆ ನೀವು ಉಪ್ಪಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡುವುದು ಉತ್ತಮ. ಸೋಡಿಯಂ ಕಂಟೆಂಟ್ ಹೆಚ್ಚಿರುವಂತಹ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ಫಾಸ್ಟ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ. ನಂಬರ್ 2, ಕೆಫಿನ್. ಕೆಫಿನ್ ಅನ್ನೋದು ಕಾಫಿಯಲ್ಲಿ ಮೇಜರ್ ಆಗಿ ಇರುವಂತಹ ಒಂದು ಪದಾರ್ಥ. ಸೋಡಿಯಂನಂತೆಯೇ ಕೆಫಿನ್ ಸಹ ಯೂರಿನರಿ ಕ್ಯಾಲ್ಸಿಯಂ ಲಾಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ 100 ಮಿಲಿಗ್ರಾಂಗಳಷ್ಟು ಕಾಫಿಯನ್ನು ಸೇವಿಸಿದಾಗ ಸುಮಾರು 6 ಮಿಲಿಗ್ರಾಂಗಳಷ್ಟು ಕ್ಯಾಲ್ಸಿಯಂ ನಮ್ಮ ದೇಹದಿಂದ ಯೂರಿನ್ನೊಂದಿಗೆ ಹೊರಹೋಗುತ್ತೆ. 500 ml ಮಗ್ಗಲ್ಲಿರುವಂತಹ ಕಾಫಿಯಲ್ಲಿ ಹತ್ತಿರ 320 ಮಿಲಿಗ್ರಾಂಗಳಷ್ಟು ಕೆಫಿನ್ ಇರುತ್ತೆ. ಕೆಫಿನ್ ಕೇವಲ ಕಾಫಿಯಲ್ಲಿ ಮಾತ್ರವಲ್ಲದೆ ಟೀ, ಎನರ್ಜಿ ಡ್ರಿಂಕ್ಸ್ ಮತ್ತು ಕೆಲವು ಸಾಫ್ಟ್ ಡ್ರಿಂಕ್ಸ್ ಅಲ್ಲೂ ಇರುತ್ತೆ. ಯಾವುದರಲ್ಲಿ ಎಷ್ಟು ಕೆಫಿನ್ ಇದೆ ಎಂದು ಪ್ಯಾಕೆಟ್ ಹಿಂದೆ ನಮೂದಿಸಿರುವಂತಹ ಲೇಬಲ್ ಓದಿ ತಿಳಿದುಕೊಳ್ಳಿ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಕಾಫಿಯನ್ನು ಸೇವಿಸುತ್ತಿದ್ದರೆ ಪರವಾಗಿಲ್ಲ. ಆದರೆ ನೀವು ಬಹಳ ಹೆಚ್ಚು ಕಾಫಿಯನ್ನು ಸೇವಿಸುವವರಾದರೆ ನಿಮ್ಮ ಮೂಳೆಗಳ ಆರೋಗ್ಯಕ್ಕಾಗಿ ಕಾಫಿಯನ್ನು ಅವಾಯ್ಡ್ ಮಾಡುವುದು ಉತ್ತಮ. ನಂಬರ್ 3, ಆಲ್ಕೋಹಾಲ್. ರಿಸರ್ಚ್ ಹೇಳುವ ಪ್ರಕಾರ ನಿಯಮಿತವಾಗಿ ಆಲ್ಕೋಹಾಲ್ ಸೇವಿಸುವುದರಿಂದಲೂ ಬೋನ್ ಡೆನ್ಸಿಟಿ ಕಡಿಮೆಯಾಗತ್ತೆ. ಆಲ್ಕೋಹಾಲ್ ನಾವು ಸೇವಿಸಿದ ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅಬ್ಸಾರ್ಬ್ ಆಗುವುದನ್ನು ತಡೆಯುತ್ತೆ. ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಬಹಳ ಮುಖ್ಯವಾಗಿ ಬೇಕು. ಈ ವಿಟಮಿನ್ ಡಿ ಅನ್ನು ನಮ್ಮ ಲಿವರ್ ಆಕ್ಟಿವೇಟ್ ಮಾಡುತ್ತೆ. ಈ ಲಿವರ್ ಅನ್ನು ಆಲ್ಕೋಹಾಲ್ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ನಂಬರ್ 4, ಶುಗರಿ ಸ್ನ್ಯಾಕ್ಸ್. ಹೆಚ್ಚು ಸಕ್ಕರೆಯನ್ನು ಹೊಂದಿರುವಂತಹ ಆಹಾರವನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಬ್ಯಾಲೆನ್ಸ್ ಹಾಳಾಗತ್ತೆ. ಅತಿ ಹೆಚ್ಚು ಸಕ್ಕರೆಯನ್ನು ಹೊಂದಿರುವಂತಹ ಚಾಕ್ಲೇಟ್ಸ್, ಕೇಕ್ ಮತ್ತು ಬಿಸ್ಕೆಟ್ಗಳನ್ನು ಉತ್ತಮ ಮೂಳೆಗಳ ಆರೋಗ್ಯಕ್ಕಾಗಿ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ. ನಂಬರ್ 5, ಸಾಫ್ಟ್ ಡ್ರಿಂಕ್ಸ್. ಸಾಫ್ಟ್ ಡ್ರಿಂಕ್ಸ್ನಲ್ಲಿರುವಂತಹ ಸಕ್ಕರೆ ಮೂಳೆಗಳ ಆರೋಗ್ಯವನ್ನು ಹಾಳು ಮಾಡುತ್ತೆ. ಮೂಳೆಗಳ ಆರೋಗ್ಯವನ್ನು ಹಾಳು ಮಾಡುವಂತಹ ಇನ್ನೊಂದು ಪ್ರಮುಖವಾದ ವಸ್ತು ಎಂದರೆ ಫಾಸ್ಫರಿಕ್ ಆಸಿಡ್. ಈ ಫಾಸ್ಫರಿಕ್ ಆಸಿಡ್ ಬಹುತೇಕ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಕಂಡುಬರುತ್ತೆ. ಸೋಡಾ, ಕೋಲಾದಂತಹ
ಕಪ್ಪು ಬಣ್ಣದ ಸಾಫ್ಟ್ ಡ್ರಿಂಕ್ಸ್ನಲ್ಲಿ ಇರುವಂತಹ ಫಾಸ್ಫರಿಕ್ ಆ್ಯಸಿಡ್ ಬೋನ್ ಡೆನ್ಸಿಟಿಯನ್ನು ಕಡಿಮೆ ಮಾಡುತ್ತೆ. ಸೊ ಇವುಗಳನ್ನು ಅವಾಯ್ಡ್ ಮಾಡೋದು ಉತ್ತಮ. ಈಗ ಮೂಳೆಗಳ ಆರೋಗ್ಯವನ್ನು ಉತ್ತಮಗೊಳಿಸುವಂತಹ ಆಹಾರಗಳ ಬಗ್ಗೆ ನೋಡೋಣ. ನಂಬರ್ 1, ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಆಹಾರವನ್ನು ಸೇವಿಸಿ. ನಂಬರ್ 2, ವಿಟಮಿನ್ ಡಿ. ನಾವು ಕ್ಯಾಲ್ಸಿಯಂ ಒಂದನ್ನೇ ಸೇವಿಸಿದರೆ ಏನೂ ಪ್ರಯೋಜನವಿಲ್ಲ. ಯಾಕೆಂದರೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ಬೇಕೇ ಬೇಕು. ಇತ್ತೀಚೆಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಒಂದು ಎಪಿಡೆಮಿಕ್ ಅಂತಲೇ ಹೇಳಬಹುದು. ಟೆಸ್ಟ್ ಮಾಡಿದರೆ ಬಹುತೇಕ ಜನರಿಗೆ ವಿಟಮಿನ್ ಡಿ ಲೆವೆಲ್ ಕಡಿಮೆ ಬರುತ್ತೆ. ಇದಕ್ಕೆ ಕಾರಣ ಸೂರ್ಯನ ಬಿಸಿಲಿಗೆ ಹೋಗದೇ ಇರುವುದು. ನಮ್ಮಲ್ಲಿ ಬಹುತೇಕ ಜನರು ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆ ಇರ್ತಾರೆ. ನಾವು ಸೂರ್ಯನ ಕಿರಣಗಳಿಗೆ ನಮ್ಮ ಸ್ಕಿನ್ನನ್ನು ಎಕ್ಸ್ಪೋಸ್ ಮಾಡಿದಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತನ್ನಿಂತಾನೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ರತಿದಿನ ಬೆಳಿಗ್ಗೆ ಅಟ್ಲೀಸ್ಟ್ 20 ನಿಮಿಷಗಳ ಕಾಲವಾದರೂ ನಿಮ್ಮ ಸ್ಕಿನ್ನನ್ನು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡಿ. ನಂಬರ್ 3, ಪ್ರೋಟೀನ್. ಮೂಳೆಗಳ ಆರೋಗ್ಯಕ್ಕೆ ಪ್ರೋಟೀನ್ ಬಹಳ ಮುಖ್ಯ. 1 kg ಬಾಡಿ ವೆಯ್ಟ್ಗೆ 0.8 ಗ್ರಾಮ್ಗಳಷ್ಟು ಪ್ರೋಟೀನನ್ನು ಸೇವಿಸಲು ರೆಕಮೆಂಡ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ನೀವು 50 kg ಇದ್ದರೆ 50 × 0.8 40 ಗ್ರಾಮ್ಗಳಷ್ಟು ಪ್ರೋಟೀನನ್ನು ನೀವು ಪ್ರತಿದಿನ ಸೇವಿಸಬೇಕು. ನಂಬರ್ 4, ಮ್ಯಾಗ್ನೇಷಿಯಂ. ಮ್ಯಾಗ್ನೇಷಿಯಂ ಒಂದು ಬಹಳ ಮುಖ್ಯವಾದಂಥ ಮಿನರಲ್. ನಟ್ಸ್ ಮತ್ತು ಸೀಡ್ಸ್ಗಳನ್ನು ಸೇವಿಸುವುದರಿಂದ ನೀವು ಮ್ಯಾಗ್ನೇಷಿಯಂ ಅನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ವಿಟಮಿನ್ ಕೆ, ಜಿಂಕ್ ಮತ್ತು ವಿಟಮಿನ್ ಸಿ ಸಹ ಬಹಳ ಮುಖ್ಯ. ಪಂಪ್ಕಿನ್ ಸೀಡ್ಸ್ ಜಿಂಕ್ನ ಒಂದು ಉತ್ತಮವಾದ ಸೋರ್ಸ್. ತಿನ್ನುವ ಆಹಾರ ಮಾತ್ರವಲ್ಲದೆ ಮೂಳೆಗಳನ್ನು ಗಟ್ಟಿಯಾಗಿರಿಸಲು ಪ್ರತಿದಿನ ಎಕ್ಸಸೈಸ್ ಮಾಡುವುದು ಅವಶ್ಯಕ. ನಿಂತುಕೊಳ್ಳುವಾಗ, ಕುಳಿತುಕೊಳ್ಳುವಾಗ, ಕೆಲಸ ಮಾಡುವಾಗ ಕರೆಕ್ಟ್ ಪೋಸ್ಚರಲ್ಲಿ ಮಾಡುವುದರಿಂದ ಜಾಯಿಂಟ್ಸ್ ಪೇನ್, ಬೆನ್ನು ನೋವಿನಿಂದ ಸುಲಭವಾಗಿ ಪಾರಾಗಬಹುದು. ಉತ್ತಮ ಮೂಳೆಗಳ ಆರೋಗ್ಯಕ್ಕಾಗಿ ಈ 5 ಆಹಾರಗಳನ್ನು ಅವಾಯ್ಡ್ ಮಾಡಿ ಮತ್ತು ಈ ಆಹಾರಗಳನ್ನು ಸೇವಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.